ಈಗೇನು ಹೇಳ್ತಿದ್ದೀರಾ? ಲಂಕೆ ಬಗ್ಗೆ. ಶ್ರೀಲಂಕೆಯಲ್ಲಿ ಸಾಕ್ಷಾತ್ ಲಂಕಾಧೀಶ್ವರರಾಗಿರ್ತಕ್ಕಂಥ ರಾವಣೇಶ್ವರನು ಆ ಕಾಲದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನು ಮಾಡಿರ್ತಕ್ಕಂಥ ತಪಸ್ಸೇನು ಅಂತ ಎಲ್ಲರಿಗೂ ಬಂದೆ ಅಲ್ವೇ? ಆ ತಪಸ್ಸಿಗೆ ಹೋಗೋಣ. ಅಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ಸರಿ ಸಂಧ್ಯಾ ವಂದನೆ ಮಾಡಬೇಕಾಯಿತು. ಸಾಯಂಕಾಲದ ಮುಸ್ಸಂಜೆ ಹೊತ್ತು ಇನ್ನೇನು ತಪಸ್ಸು ಕೂತ್ಕೊಳ್ಳೋಣ ಅಂದರೆ ವಿಭೀಷಣ ಜೊತೆಗೆ ಬಂದಿರ್ತಾನೆ, ತಮ್ಮನಾದವನು. ಅವನ ಜೊತೆ ಸೈನಿಕರೆಲ್ಲ ಕೂತಿರ್ತಾರೆ. ನೋಡಪ್ಪ, ಸಂಧ್ಯಾ ವಂದನೆ ಸಮಯ ಆಯಿತು, ಎಲ್ಲ ರೆಡಿ ಮಾಡಿರು. ನದಿ ತೀರದಲ್ಲೆಲ್ಲ ಸೌಖ್ಯವಾಗಿತ್ತು. ಸರಿ, ಭಾಳ ಸಂತೋಷ ಆಯಿತು. ಶಿವಲಿಂಗ ರೆಡಿ ಮಾಡ್ಕೋಬೇಕು, ಎಲ್ಲ ಮಣ್ಣನ್ನು ಕಳಿಸು. ಸರಿ, ಮಣ್ಣೆಲ್ಲ ಕಳಿಸಿಟ್ಟಿರ್ತಾರೆ. ಇವನೇ ಆ ಮರಳಲ್ಲಿ ಲಿಂಗ ಮಾಡ್ಕೋಬೇಕು. ನದಿ ತೀರದಲ್ಲಿ ಕೂತ್ಕೊಂಡ, ಮಣ್ಣೆಲ್ಲ ಕಲಿಸ್ದ. ಅದರಲ್ಲೂ ಒಂದು ಲಿಂಗವನ್ನು ರಾವಣೇಶ್ವರನು ಮಾಡ್ಕೊತಾ ಇದ್ದಾನೆ. ಆ ಲಿಂಗವನ್ನು ಮಾಡ್ಕೊಳ್ಳೋ ಸಮಯದಲ್ಲಿ ಇನ್ನೇನು ಪೂಜೆ ಪುನಸ್ಕಾರವನ್ನು ಮಾಡಬೇಕು. ಪರಮೇಶ್ವರನ ಪ್ರಾರ್ಥನೆ ಮಾಡ್ದ. ಪರಮೇಶ್ವರನ ಪ್ರಾರ್ಥನೆ ಮಾಡಿದಾಕ್ಷಣಕ್ಕೆ ಅಲ್ಲಿಂದ ಒಂದು ತೇಜಸ್ಸು ಬಂತು. ತೇಜಸ್ಸಲ್ಲಿ ಏನು ಹೇಳ್ತು, ಇವತ್ತು ಸಂಧ್ಯಾ ವಂದನೆ ಎಲ್ಲೋ ನಿನಗೆ ಕಷ್ಟಕರವಾಗತ್ತೆ, ಯಾವುದೋ ಕಾರಣಕ್ಕೆ ಲೋಪದೋಷವಾಗತ್ತೆ, ಎಚ್ಚರಿಕೆ ಅಂತ ಒಂದು ಮಾತು ತನಗೆ ಕೇಳಿಸ್ದಂಗಾಯ್ತು. ಅಯ್ಯೋ, ಯಾವುದೋ ಮಾತು, ಮಂಕ್ ಮಾತು, ಇದು ಭ್ರಮೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಅದಕ್ಕೆ ಹೇಳೋದು, ಕೆಲವೊಮ್ಮೆ ಪ್ರತಿಯೊಬ್ಬ ಮನುಷ್ಯನಿಗೂ ಫಸ್ಟ್ ಸೆನ್ಸ್ ಅಂತ ಬರುತ್ತೆ. ಆ ಸೂಕ್ಷ್ಮತೆ ಏನು ಅಂದರೆ, ಎಲ್ಲರ ಜೀವನದಲ್ಲೂ ಅನುಭವ ಏನು ಅಂದರೆ, ಫಸ್ಟ್ ಒಂದ್ಸಲಿ ಏನಾದರೂ ಒಂದು ಹೊಸದಾಗಿ ಮಾಡಬೇಕಾದ್ರೆ ನಿಮ್ಮ ಮೊದಲನೇ ಮಾತು ಏನು ಹೇಳುತ್ತೆ ಮನಸ್ಸು, ಅದು ಸತ್ಯ. ಯಾವತ್ತು ತಿಳ್ಕೊಂಬಿಡಿ. ಸೆಕೆಂಡ್ ಥಾಟ್ ಅಂತಿರುತ್ತಲ್ಲ, ಅದೇ ನಿಮ್ಮ ಜೀವನದ ಹಾಳು ಮಾಡೋದು. ಯಾವತ್ತು ಹೆಂಗೇ ಇರಲಿ, ಒಳ್ಳೇದಾದರೂ ಹೇಳಿ ಕೆಟ್ಟದಾದರೂ ಹೇಳಿ ಅಂದರೆ ಮೊದಲನೇ ಮಾತೇನಿದೆ ಆ ಮಾತನ್ನು ನಂಬಿಕೊಂಡಾಗ ನಿಮ್ಮ ಫಸ್ಟ್ ಥಾಟ್ ಏನು ಬರುತ್ತೆ ಅದೇ ಸತ್ಯ. ಎರಡನೇ ಥಾಟ್ ಏನು ಬರುತ್ತೆ ಅದೇ ಮನಸ್ಸಾಕ್ಷಿ. ಆ ಮನಸ್ಸಾಕ್ಷಿ ಅನ್ನೋದು ಮಾಯೆ, ಅದು ಯಾವತ್ತಿದ್ರೂ ನಿಮಗೆ ಮೋಹವನ್ನು ಸಿಲುಕಿಸುತ್ತೆ. ಅದಕ್ಕೋಸ್ಕರ ಆ ಮನಸ್ಸಾಕ್ಷಿ ತನ್ನ ಪೂರ್ವಕವಾಗಿರ್ತಕ್ಕಂಥ ತೇಜಸ್ಸಲ್ಲಿ ಅವನ ವರ್ಚಸ್ಸಲ್ಲಿ ಹೇಳ್ತು, ನೋಡು ಹುಷಾರಂತ. ಆಗ ಏನಾಯಿತು ಅಂದರೆ, ಆ ಕಡೆ ದಡದಲ್ಲಿ ಅಂದರೆ ಈ ಕಡೆ ದಡದಲ್ಲಿ ರಾವಣೇಶ್ವರನ ಪೂಜೆ ಮಾಡಿದಾನೆ. ಆ ಕಡೆ ದಡಕ್ಕೆ ಹೋಗೋಣ. ಅಲ್ಲಿ ಯಾರಿದ್ದಾರೆ? ನಮೋ ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾತ್ರೇಣ ಶೀಘ್ರಂ ಕಾರ್ಯಂ ಲಭ್ಯತೆ. ನೋಡಿ, ಆ ಕಾರ್ತಿವೀರ್ಯಾರ್ಜುನ ಸ್ಮರಣೆಯನ್ನು ಮಾಡ್ಕೊಳ್ಳೋಕೆ ಕಾರ್ತಿವೀರ್ಯಾರ್ಜುನ ಆ ಕಡೆ ಎಂಟ್ರಿ. ಅವನಲ್ಲೇ ಕೂತಿದ್ದ ನೀರಲ್ಲಿ. ಯಾರ ಜೊತೆ ಕೂತಿಯಾನೆ? ಸಖೀರ್ ಜೊತೆ. ಬಹಳ ಜನ ಸಖೀರು, ಏನು ಸುಮಾರು ಒಂದು 500 ಜನ ಇದ್ದಾರಪ್ಪ. ಅಷ್ಟು ಜನ ಸಖೀರು. ಈ ಕಾರ್ತಿವೀರ್ಯಾರ್ಜುನಿಗೆ ಸಹಸ್ರಬಾಹು ಅಂತ ಅವನಿಗೆ ಹೆಸರು ಬೇರೆ ಇದೆ. ಸಹಸ್ರಬಾಹು ಅಂದರೆ 1000 ಕೈ. ಆ 1000 ಕೈ ಉಳ್ಳವನು ಇನ್ಯಾರು ಅಲ್ಲ, ಸುದರ್ಶನ ಅಂತ ಕರೀದೆ. ಸುದರ್ಶನ, ಮತ್ತೆ ದರ್ಶನವನ್ನು ಕೊಡ್ತಕ್ಕಂಥ ಸುದರ್ಶನ. ಅದಕ್ಕೆ ಯೋಗ ನರಸಿಂಹ ಈ ಕಡೆ, ಆ ಕಡೆ ಸುದರ್ಶನ ಆಗಿರ್ತಕ್ಕಂಥ ಈಶ್ವರನಂಶ ಕಾರ್ತಿವೀರ್ಯಾರ್ಜುನ. ಈ ಕಾರ್ತಿವೀರ್ಯಾರ್ಜುನನ ಸ್ಮರಣೆ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ. ಅದಕ್ಕೆ ಸುದರ್ಶನ ಚಕ್ರವನ್ನು ಪೂಜೆ ಮಾಡಿದಾಗ, ಸುದರ್ಶನ ಪೂಜೆಯನ್ನು ಹೋಮವನ್ನು ಮಾಡಿದಾಗ ನಮಗೆ ಆಗತಕ್ಕಂಥ ದೋಷಗಳೆಲ್ಲ ಪರಿವರ್ತನೆ ಆಗೋದು. 1000 ಕೈಗಳಲ್ಲಿ ಇರುತ್ತೆ, 1000 ದಿಕ್ಕಲ್ಲಿ ಬರ್ತಕ್ಕಂಥ ದೋಷಗಳನ್ನ ಪರಿಹರಿಸೋನೆ ಕಾರ್ತಿವೀರ್ಯಾರ್ಜುನ. ಅವನು ಆ ಸಖೀರ್ ಸ್ವಭಾವದಲ್ಲಿ ಎಲ್ಲರ ಜೊತೆ ತಲ್ಲೀನರಾಗಿರ್ತಾನೆ, ನೀರಲ್ಲಿ ಮುಳುಗಿರ್ತಾನೆ. ಎಲ್ಲ ಸ್ನಾನಗೆಲ್ಲ ಆಗ್ತಾ ಇದೆ, ಎಲ್ಲರೂ ಒಬ್ಬೊಬ್ಬರು ಕೈ ಉಜ್ತಾ ಇದ್ದಾರೆ, ಇನ್ನೊಬ್ರು ಕಾಲು ಉತ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅವನು ಅಜಾನುಬಾಹು ವಿರಾಜಮಾನವಾಗಿ ಕೂತಿದ್ದಾನೆ ಬೃಹದಾಕಾರದಲ್ಲಿ. ಎಲ್ಲ ಆಯಿತು. ಒಂದು ಪಂದ್ಯ. ಸಖೀರೆಲ್ಲ ಕೇಳ್ತಾರೆ, ಅಲ್ಲ 1000 ಕೈ ಇದೆ ನಿನಗೆ, ಈ 1000 ಕೈಯಲ್ಲಿ ಈ ನದಿಯನ್ನು ನಿಲ್ಲಿಸೋಕ್ಕಾಗತ್ತಾ ನಿನಗೆ ಅಂತ. ಅಯ್ಯೋ, ಅದೆಲ್ಲ ಬಿಡಮ್ಮ, ಯಾಕೆ ಬೇಕೀಗ ಅಂತ. ಖಂಡಿತ ಇಲ್ಲ, ನೀನು ಅದನ್ನು ಮಾಡೋ, ನಿನ್ನ ಕೈಯಿಂದ ನಿಲ್ಸೋಕ್ಕಾಗತ್ತಾ ನೋಡೋಣ ಫಸ್ಟು ಅಂತ. ಸರಿ, ಹಾಗಾದ್ರೆ ಪಂದ್ಯನ ಸರಿ ನಿಲ್ಸೋಣ ಅಂತ ಆಯಿತು ಅಂತೇಳಿ ಇವನು ನೀರಲ್ಲಿ ಇಳಿದ. ಇವನ 1000 ಕೈಗಳು ಹೀಗೆ ಜೋಡಿಸ್ಕೊಂಡ. ಎಲ್ಲ 1000 ಕೈಗಳು ಜೋಡಿಸಿ ಬರ್ತಾ ಇರತಕ್ಕಂಥ ನದಿಯನ್ನು ಅಡ್ಡ ಹಾಕಿದ. ಒಂದು ಚೂರು ನೀರು ಆ ಕಡೆ ಹೋಗಬಾರ್ದು. ಆ ನೀರು ಹೇಗಿತ್ತು ಅಂದರೆ, ಇಲ್ಲಿ ಅವನು ಹಾಗೆ ನಿಂತ್ಕೊಂಡ. ಇವನು ದೇಹನೂ ವಿರಾಟ್ ರೂಪ ಆಗಾಯಿತು. ಈ ವಿರಾಟ್ ರೂಪಕ್ಕೆ ಬರ್ತಾ 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 ಹಾಗೆ ಕೈಗಳನ್ನ ಇಟ್ಕೊಂಡು ಆ ನೀರನ್ನು ನಿಲ್ಲಿಸ್ತಾ ಇದ್ದಾಗ ಈ ಸಖೀರೆಲ್ಲ ಇದ್ರಲ್ಲ, ದಡ 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 ಅಂತ ಎಲ್ಲ ದಡಕ್ಕೆ ಮೇಲೆ ಹೊಟ್ಟೋದ್ರು. ಯಾಕೆಂದ್ರೆ ಅವ್ರು ಮುಳುಗೋಗ್ತಾರಲ್ಲ, ನೀರು ತುಂಬುತ್ತಾ ಇದೆ. ಆ ನೀರನ್ನು ನಿಲ್ಲಿಸಿ ಕಂಠದವರೆಗೂ ಅವನಿಗೆ ಮೇಲೆ ಭಾಗದ ನೀರು ತುಂಬುತ್ತಾ ಇದೆ. ಆ ಕಡೆ ಪಾಪ ರಾವಣ ಇನ್ನೇನು ಸಂಧ್ಯಾ ವಂದನೆ, ಓಂ ನಮಃ ಶಿವಾಯ, ಹೀಗೆ ಇನ್ನೇನು ಅರ್ಘ್ಯ ಹಾಕ್ಬೇಕು. ನೀರು ಹತ್ತಿರ ಬರ್ತಾ ಇದೆ, ತಣ್ಣಗಾಗ್ತಾ ಇದೆ. ಏನಪ್ಪ ತಣ್ಣಗಾಗ್ತಾ ಅಂತ ಕಣ್ಣಿದ್ದವನು ಹೀಗೆ ಬಿಟ್ಟು ನೋಡ್ತಾನೆ, ಪರಮೇಶ್ವರನ ಮುಳುಗಿ ಹೋಗ್ತಾ ಇದೆ. ಕೋಪಗೊಂಡುಬಿಟ್ಟು, ನಾನು ಸಂಧ್ಯಾ ವಂದನೆ ಮಾಡೋ ಸಮಯಕ್ಕೆ ಅಯ್ಯೋ ಆ ಶ್ರೀರಮಣಿ ಕೂಡ ಹೇಳ್ತು ನಾನು ತಪ್ಪು ಮಾಡಿಬಿಟ್ನೆ, ಏನೋ ಆಗ್ತಾ ಇದೆ, ಅಲ್ಲಿ ಯಾರಿದೆ ನೋಡು ಅಂತ ಹೇಳಿಬಿಟ್ಟು ಆ ಕಡೆ ಹೋಗಿ ದಿಕ್ಕಲ್ಲಿ ನೋಡ್ಕೊಂಬ ಅಂತ ಹೇಳಿ ವಿಭೀಷಣನ್ ಹೋಗ್ತಾನೆ, ನೋಡ್ಕೊಂಬರ್ತಾನೆ. ಇನ್ಯಾರೋ ಅಲ್ಲ, ಅಲ್ಲಿ ಯಾರೋ ಕಾರ್ತಿವೀರ್ಯಾರ್ಜುನ ಅನ್ಸುತ್ತೆ. ಅವನಲ್ಲಿ ನೀರನ್ನು ಆಡ್ತಾ ಇದ್ದಾನೆ. ಅವನು ಸಖೀರ್ ಜೊತೆ ಸಂಲೀನಾಗಿದ್ದಾನೆ. ಈ ನೀರನ್ನು ನಿಲ್ಲಿಸಿದ್ದಾನೆ ಅಂತ ಅಲ್ಲಿ ಹೋಗ್ಬಿಟ್ಟು ಇವನು ಮುಂದೆ ಹೆಂಗೆ ನಿಂತ್ಕೊಂತಾನೆ. ಯಾಕಂದರೆ ಇವನು ಆ ಕಡೆ ತಿರುಗಿರ್ತಾನಲ್ವಾ, ಅವ್ನು ಹಿಂದ್ಗಡೆ ಹಿಂಗೆ ಹೋಗಿ ನಿಂತ್ಕೊಂತಾನೆ ಮುಂದ್ಗಡೆ. ನೋಡ, ನೀರನ್ನ ಇವಾಗ ಕೈ ಎತ್ತೇಲೋ, ನಾನು ಸಂಧ್ಯಾ ವಂದನೆ ಮಾಡೋ ಸಮಯದಲ್ಲೇ ಈ ಥರ ಅಪಹಾಸ್ಯ ಮಾಡ್ತೀಯ ನೀನು, ಖಂಡಿತ ಇದರೆಲ್ಲ ಆಗಲ್ಲ, ಅದಕ್ಕೆ ಘೋರ ಯುದ್ಧ ಮಾಡಬೇಕಾತ ಹುಷಾರ್ ಅಂತಾನೆ. ಕೈ ತೆಗೆಯಕ್ಕಾಗಲ್ಲ, ನಾನು ಪಂದ್ಯವನ್ನು ಕಟ್ಟಿದ್ದೀನಿ, ಇರಲೇಬೇಕು ಅಂತ ಅವನ ಹಠ ಅವನಿಗೆ, ಇವನು ಹಠ ಇವನಿಗೆ. ನೋಡಿ, ಶುಕ್ರದೋಷ ಹೆಣ್ಣಿನ ಮುಖಾಂತರವೇ ದೋಷಕರ ಅನ್ನೋದು ಗೊತ್ತಾಗತ್ತೆ ಇಬ್ಬರಿಗೊಬ್ಬರಿಗೆ ಸಂದರ್ಭ. ಅದಕ್ಕೆ ರಾವಣನಿಗೆ ದುರಹಂಕಾರವನ್ನು ಭಂಗ ಮಾಡಿರೋದ್ರಲ್ಲಿ ಕಾರ್ತಿವೀರ್ಯಾರ್ಜುನನು ಒಬ್ಬನೇ. ಅದಕ್ಕೋಸ್ಕರ ಅಂಥ ಒಂದು ವಿಶೇಷದಲ್ಲಿ ಯಾವತ್ತೂ ಅವನು ರಾವಣನು ಆಂಜನೇಯನಿಗೆ ಶರಣಾಗತನಾಗಿದ್ದಾನೆ ಅನ್ನೋದನ್ನು ಈ ಒಂದು ಕಥೆಯ ಮಾಲಿಕದಲ್ಲಿ ಹೇಳ್ತೀನಿ ಕೇಳಿ. ಆ ದಿನ ಅವನು ವಿಶೇಷವಾಗಿರ್ತಕ್ಕಂಥ ಕಥಾ ಮಾಲಿಕದಲ್ಲಿ ಅವನ ಸ್ಮರಣೆ ಮಾಡ್ಕೊತಾನೆ. ಈ ರಾವಣ ಏನು ಹೇಳ್ತಾನೆ, ನೋಡಪ್ಪ, ಈ ಒಂದು ಯುದ್ಧ ನಾವು ನಡೆಸ್ತಾ ಇರೋದೇ
ಪರಾಕ್ರಮನಾಗಿರ್ತಕ್ಕಂಥ ಕಾರ್ತಿವೀರ್ಯರ ಜೊತೆ ಅಂಥೇಳಿ ಇವನು ಇದ್ದಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಅವನು 1,000 ಕೈ. ಇವನು ಏನು ಮಾಡ್ತಾನೆ, ಒಂದು ಒದಿತಾನೆ, ರಾವಣ ಕೆಳಗೆ ಮೂರ್ಛೊಟ್ಟೋಗ್ತಾನೆ, ಗದಾ ಸಮೇತ ಕೆಳಗೆ ಬಿದ್ದು ಹೋಗ್ತಾನೆ. ಆ ರಾವಣ ಎತ್ಕೊಂಡೋಗಿ ಸೆರೆ ಮೇಲೆ ಹಾಕೊಂಡ್ಬಿಡ್ತಾನೆ. ಆಗ ವಿಭೀಷಣ ಕೇಳ್ಕೊಳ್ತಾನೆ, ದಯವಿಟ್ಟು ಅವ್ನು ಬಿಟ್ಬಿಡು, ಅವ್ನು ಮಾಡಿರೋ ತಪ್ಪು ಅಂತ. ಯಾರು ಕೇಳಿದ್ರು ನಾನು ಬಿಡಲ್ಲ, ಹಾಗೆ ಇರ್ತಾನೆ ಅಂತ. ಅವನಿಗೂ ಒಂದು ಸ್ವಲ್ಪ ದುರಹಂಕಾರ ಇರುತ್ತೆ. ಯಾರಿಗೆ? ಕಾರ್ತಿವೀರ್ಯಾರ್ಜುನಿಗೆ. ಆಗ ಈ ಕಾರ್ತಿವೀರ್ಯಾರ್ಜುನನ ಸ್ಮರಣೆ ಮಾತ್ರೇನೆ ಶೀಘ್ರಂ ಕಾರ್ಯ. ಆ ಶೀಘ್ರ ಕಾರ್ಯವನ್ನು ಯಾರು ಮಾಡಿದ್ದು? ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು. ಆ ರಾಮದೂತ ಯಾರೋ? ಹನುಮಂತ. ಅಂಥ ಒಂದು ಆಂಜನೇಯ ಬಂದು ಈ ರಾವಣನ್ನ ಸೆರೆಯಿಂದ ಬಿಡಿಸ್ತಾನೆ. ಆ ಕಾರ್ತಿವೀರ್ಯಾರ್ಜುನ ಜೊತೆ ಯುದ್ಧ ಮಾಡಿ ಅವನ ಗದೆಯಿಂದ ಹೊಡೆದಾಗ ಅವನು ಶರಣಾಗತನಾಗಿ, ಸರಿ ಕರ್ಕೊಂಡು ಹೋಗಪ್ಪ ಆಂಜನೇಯ, ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ರಾವಣನ ಭಂಗ ಕಾರ್ತಿವೀರ್ಯಾರ್ಜುನ ಮುಖಾಂತರ ಆಯಿತು. ಕಾರ್ತಿವೀರ್ಯಾರ್ಜುನ ಭಂಗವನ್ನು ಪರಿಪೂರ್ಣವಾಗಿ ಆಂಜನೇಯ ಮಾಡಿದ. ಅದಕ್ಕೋಸ್ಕರ ಏನು ಹೇಳುತ್ತೆ, ಕಾರ್ತಿವೀರ್ಯಾರ್ಜುನನ ಒಂದು ಮೂಲ ಶ್ಲೋಕವನ್ನು ಆಂಜನೇಯನ ಜೊತೆ ಸೇರಿಸಿ ಹೇಳಿದಾಗ ನಾನು ನಿಮ್ಗೇನು ಹೇಳಿದೆ, ದುಷ್ಟ ಸಂಹಾರ, ಶಿಷ್ಟ ಸಂರಕ್ಷಣೆಯಾಗತ್ತೆ ಅಂತ. ಅದಕ್ಕೆ ಕಾರ್ತಿವೀರ್ಯ ಕಲುದ್ವೇಷಿ ಕೃತವೀರ್ಯ ಸುತೋ ಬಲಿ ಸಹಸ್ರಬಾಹು ಶತ್ರುಘ್ನೋ ರಕ್ತವಾಸೋ ಧನುರ್ಧರ ರಕ್ತಗಂಧ ಅಕ್ಷತೋ ರಕ್ತೋ ರಾಜಾ ಸ್ಮೃತು ಅಭಿಷ್ಠಿತ ದ್ವಾದಶೈತಾನಿ ನಾಮಾನಿ ಕಾರ್ತಿವೀರ್ಯಸ್ಯ ಪಠೇತ್ ಸಂಪದಸ್ತಸ್ಯ ವರದಂತೆ ಜನಸ್ತಸ್ಯ ವಶಂಗತಃ ಇತಿ ಶ್ರೀ ಕಾರ್ತಿವೀರ್ಯಾರ್ಜುನ ಮಹಾಮಂತ್ರ ಜಪಂ ಕರಿಷ್ಯೇ. ಆ ಮಹಾಮಂತ್ರ ಜಪಂ ಕರಿಷ್ಯೆ ಅಂದರೆ ಸರ್ವಜನಾಕೃಷ್ಣ ಸಮೇತ ಸರ್ವ ಸಂಪತ್ತನ್ನು ಕೊಡ್ತಕ್ಕಂಥವನು ಕಾರ್ತಿವೀರ್ಯಾರ್ಜುನ. ಅದಕ್ಕೋಸ್ಕರ ರಾವಣಲ್ಲಿರ್ತಕ್ಕಂಥ ಅಷ್ಟು ಐಶ್ವರ್ಯಗಳು, ಲಂಕೆಯಲ್ಲಿರ್ತಕ್ಕಂಥದ್ದೆಲ್ಲ ಕಾರ್ತಿವೀರ್ಯಾರ್ಜುನನ ಹಾಕಿರ್ತಕ್ಕಂಥ ಭಿಕ್ಷಾ ಪಾತ್ರ ಇದ್ದ ಹಾಗೆ, ಅದಕ್ಕೆ ಸರ್ವಧನ ಪ್ರಾಪ್ತಿ ಇರುತ್ತೆ. ಅದೇ ರೀತಿ ಆಂಜನೇಯನು ರಾವಣ ಲಂಕೆಯಲ್ಲಿ ಯಾವತ್ತಿದ್ರೂ ಸ್ವತಂತ್ರವಾಗಿ ಬರ್ಬೋದು, ಹೋಗ್ಬೋದು ಅನ್ನೋದು ಅವತ್ತಿನಿಂದ ಆಶೀರ್ವಾದ ಪಡೆದಿರ್ತಕ್ಕಂಥವನು ಹನುಮಂತ. ಅದಕ್ಕೆ ವಿರಾಟ ಸ್ವರೂಪದಲ್ಲಿರ್ತಕ್ಕಂಥ ಆಂಜನೇಯನ ಸ್ಮರಣೆ ಎಂದಿಗೂ ಮಾಡ್ಕೊಳ್ಳಿ. ಎಂಥ ದುಷ್ಟ ಸಂಹಾರವನ್ನು ಮಾಡ್ತಾನೆ, ಎಂಥವ್ರಿಗೂ ಒಳ್ಳೆಯದನ್ನು ಮಾಡ್ತಾನೆ. ಅದಕ್ಕೆ ಆಂಜನೇಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲೇ ಹಳ್ಳಿಗೆ ಹೋಗಿ ಆ ಭಗವಂತ ನಿಷ್ಠಾನುಷ್ಠಾನದಲ್ಲಿ. ಅದಕ್ಕೆ ಇಂಥ ಒಂದು ನಾವು ಲಂಕೆಯನ್ನು ನೋಡಿರ್ತಕ್ಕಂಥ ಆಂಜನೇಯ ಸ್ಮರಣೆಯನ್ನು ಒಳ್ಳೆ ಭಕ್ತಾಂಜನೇಯನು ಅವನು ಹೇಗೆ ಈ ಜಾಗದಲ್ಲಿ ಆ ಆಂಜನೇಯ ಇರತಕ್ಕಂಥ ಒಂದು ತುಣುಕನ್ನು ನೀವು ಸಣ್ಣದಾಗಿ ತೋರಿಸ್ತೀನಿ, ಯೋಚನೆ ಮಾಡದೆ ಹೀಗೋಗಿ ಹಾಗೆ ಬಂದ್ಬಿಡಿ. ತದನಂತರ ಮಿಕ್ಕ ವಿಚಾರ ಮಾತಾಡೋಣ. ಬನ್ನಿ ವೀಕ್ಷಕರೇ. ನೋಡಿದ್ರೆ ರಾಮಾಂಜನೇಯ ಇಂಥ ಒಂದು ಆಂಜನೇಯ ದೇವಿ ಸ್ವರೂಪದಲ್ಲಿ ಕೂತಿದ್ದಾಗ, ಅಂದರೆ ಕಾರ್ತಿವೀರ್ಯಾರ್ಜುನ ತಾಯಿ ಆಗಿರ್ತಕ್ಕಂಥ ಪಾರ್ವತಿ ದೇವಿ ಸಮೇತವಾಗಿ ಈ ಆಂಜನೇಯನ ವಿರಾಜಮಾನವಾಗಿದ್ದಾನೆ. ಇಲ್ಲಿ ಕೂತಿದ್ದಾಗ ನೀವು ದರ್ಶನವನ್ನು ಮಾಡ್ಬೋದು. ಅವನಿಗೆ ವೇಳೆದೆಲ್ಲ ಹಾರ ಹಾಕಿದರೆ ಅವನ ಜಪದಲ್ಲಿ ತಾಯಿ ಜಪವನ್ನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಆಂಜನೇಯನಿಗೆ ತಾಯಿ ಆಗಿರ್ತಕ್ಕಂಥ ಪಾರ್ವತಿ ದೇವಿ, ಅಂದರೆ ಒಂದು ಕಾರಣದ ಇದ್ದಾಗ ಅದೇ ಪಾರ್ವತಿ ದೇವಿ ಸ್ವರೂಪದಲ್ಲಿರ್ತಕ್ಕಂಥ ಕಾರ್ತಿವೀರ್ಯಾರ್ಜುನು ತಾಯಿ ಆಗಿರ್ತಕ್ಕಂಥವಳು ಪಾರ್ವತಿ ದೇವಿ ಇನ್ನೊಂದು ಅವತಾರದಲ್ಲಿದ್ದಾಗ. ಅದಕ್ಕೆ ಈ ದೇವಿಯನ್ನು ಕಾಮೇಶ್ವರಿ ಅಂತ ಕರೀತಾರೆ. ಕಾಮೇಶ್ವರಿ ಅಂದರೆ ಕಾಮಗಳು ಅಂದರೆ ಅಪೇಕ್ಷೆಗಳು. ಪ್ರತಿಯೊಬ್ಬ ಮನುಷ್ಯ
ಮನುಷ್ಯನಿಗೂ ಆಸೆ ಇರುತ್ತೆ, ದುರಾಸೆಗಳು ಹೆಚ್ಚಾಗಿರುತ್ತೆ. ಆ ಕಾಮೇಶ್ವರಿಯಿಂದ ಎಲ್ಲರ ಅಪೇಕ್ಷೆಗಳನ್ನು ಈಡೇರಿಸ್ತಕ್ಕಂಥವಳು ಏಕಾಂತಮಾತವಾಗಿ ಜಗನ್ಮಾತೆ. ಅದಕ್ಕೆ ಈ ಜಗನ್ಮಾತೆ ದರ್ಶನ ನೋಡಿ, ಆ ಕಡೆ ಗಣಪತಿ, ಆ ಕಡೆ ಸುಬ್ರಹ್ಮಣ್ಯ, ಈ ಆಂಜನೇಯ, ಏನು ದೃಶ್ಯಾವಳಿಯಾಗಿರುತ್ತೆ. ಅದಕ್ಕೆ ಒಂದು ಸಣ್ಣ ವಿರಾಮ ತಗೊಂಬನ್ನಿ, ಮತ್ತಷ್ಟು ವಿಚಾರವನ್ನು ಮಾತಾಡೋಣ. ಆಂಜನೇಯ ಸಂತೃಪ್ತಿ ಪಡಿಸ್ತಾನೆ, ಮನಃಶಾಂತಿ ಕೊಡಕ್ಕೆ.